ರಾಷ್ಟ್ರೀಯ ಕಿಸಾನ್ ಸಂಘದಿಂದ ಪ್ರತಿಭಟನೆ, ವಿವಿಧ ಸಮಸ್ಯೆ ಬಗೆಹರಿಸಲು ಒತ್ತಾಯ. ನೆಲಮಂಗಲ ತಾಲೂಕು ಕಚೇರಿ ಮುಂದೆ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ರೈತರ ಧರಣಿ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ತಾಲೂಕು ಕಚೇರಿ ಆವರಣದಲ್ಲಿ ರಾಷ್ಟ್ರೀಯ ಕಿಸಾನ್ ಸಂಘಟನೆಯ ರೈತರು ಪ್ರತಿಭಟನೆ ಮಾಡಿದರು. ಅಧಿಕಾರಿಗಳು ರಿಯಲ್ ಎಸ್ಟೇಟ್ ಲಾಬಿಯೊಂದಿಗೆ ಶಾಮೀಲಾಗಿದ್ದಾರೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಮಹಾತ್ಮ ಗಾಂಧಿ ಅವರ ಭಾವಚಿತ್ರ ಇಟ್ಟು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಸರ್ಕಾರಿ ಆಸ್ತಿಗಳ ರಕ್ಷಣೆಗೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ರೈತ ಸಂಘದ ಮುಖಂಡ, ತಾಲೂಕು ಕಚೇರಿಯಲ್ಲಿ ಲಂಚ ಕೊಟ್ಟರೆ ಮಾತ್ರ ಕೆಲಸ ಆಗುವುದು. ಉದಾಹರಣೆಗೆ ಮಂಟನಕುರ್ಚಿ ಗ್ರಾಮದಲ್ಲಿ ಮೈತ್ರಿ ಡೆವಲಪರ್ಸ್ ಎಂಬ ಕಂಪನಿಯವರು ಲೇಔಟ್ ನಿರ್ಮಾಣ ಮಾಡಿದ್ದು ಅದು ಅನಧಿಕೃತ ಆಗಿದ್ರೂ ಸಹ ಅಧಿಕಾರಿಗಳು ಯಾವುದೇ ಶಿಸ್ತು ಕ್ರಮ ಕೈಗೊಳ್ಳದೇ ಇರುವುದು ಅಧಿಕಾರಿಗಳ ಮೊಂಡುತನವನ್ನ ಎತ್ತಿ ತೋರಿಸುತ್ತದೆ. ರಾಜಕಾಲುವೆಯ ಪಥ ಬದಲಾವಣೆ ಮಾಡಿರುವುದು ಕಾನೂನಿಗೆ ವಿರುದ್ಧವಾಗಿದೆ. ಇಂತಹ ದುಷ್ಕೃತ್ಯಗಳನ್ನು ಮಾಡುತ್ತಿರುವವರ ವಿರುದ್ಧ ಧ್ವನಿ ಎತ್ತದ ಅಧಿಕಾರಿಗಳು ಶಾಮೀಲ್ ಆಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನ್ಯಾಯ ಕೊಡಬೇಕು. ನನ್ನ ಹತ್ರ ಬಂದು ನ್ಯಾಯ ಕೇಳ್ತಾರೆ. ನಾವು ಕಾನೂನಾತ್ಮಕ ಮಾಡಬೇಕು. ಒಂದಿಷ್ಟು ಲೇಟ್ ಆಗ್ಬೋದು, ಒಟ್ಟು ಕಾನೂನು ಆದೇಶ ಮಾಡಿಕೊಟ್ಟಿದ್ದಾರೆ. ರೈಟಿಂಗಲ್ಲಿ ಒತ್ತುವರಿ ಆಗಿದೆ, ತೆರವು ಮಾಡ್ತೀರಂತ ಅವರು ಸಮಯ ಕೇಳಿದರೆ ಸಮಯ ಕೊಟ್ಟಿದ್ದಾರೆ. ಇದೆಲ್ಲ ಮಾಡಬೇಡಿ. ಮತ್ತೆ ಇಲ್ಲಿ ಬಂದಿರೋ ರೈತರಿಗೆಲ್ಲ ನಿಮ್ಗೆ ಯಾರ್ದಾದ್ರು ಸಮಸ್ಯೆಗಳು ಬಗೆಹರಿದಿಲ್ಲ ಅಂದರೆ ನೀವು ಇಟ್ಕೊಳ್ಳಿ. ಒಂದು ರೈತರ ಸಮಸ್ಯೆ ಬಗೆಹರಿಸ್ಬೇಕು. ಮಧ್ಯಾಹ್ನ 3:30 ಬರ್ತೇನೆ. ನಿಮ್ಗೇನು ಕೆಲಸ ಆಗಿದೆ ಅಂದರೆ ನನ್ನ ಹತ್ರ ಬರ್ರಿ. ರಾತ್ರಿ 10 ಗಂಟೆ ಆದರೆ ಎಲ್ಲರೂ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಬರ್ರಿ ಬರ್ರಿ ನೋಡಿ, ಇದು ಆಕ್ಸಿಡೆಂಟ್ ಪ್ರೊಸೀಜರ್ ಇರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಡೈರೆಕ್ಟ್ ನೀವು ಕೊಟ್ಟು ನಾನು ಅಪ್ರೂವ್ ಮಾಡಿದ್ದಾಗೆ ಒಂದು ದಿವಸ ಹೇಳ್ರಿ, ಇದು ಮಾಡಿರಿ. ನಾನು ಹೇಳೋದು ಮಾಡ್ಕೊಳ್ಳಿ.